ದ್ವಿತೀಯ PVC ಇತಿಹಾಸ ಅಧ್ಯಾಯ 4.1 ವೈದಿಕ ಸಂಸ್ಕೃತಿ. ಪ್ರಶ್ನೆ 1. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಅದರಲ್ಲಿ ಒಂದನೇದು, ಆರ್ಯ ಎಂಬ ಪದದ ಅರ್ಥವೇನು? ಉತ್ತರ, ಕುಲೀನ ಅಥವಾ ಒಡೆಯ. ಪ್ರಶ್ನೆ 2. ಯಾವ ಶಬ್ದದಿಂದ ವೇದ ಶಬ್ದವನ್ನು ಪಡೆಯಲಾಗಿದೆ? ಉತ್ತರ, ಸಂಸ್ಕೃತದ ವೇದ ಎಂಬ ಶಬ್ದದಿಂದ ಪಡೆಯಲಾಗಿದೆ. ಪ್ರಶ್ನೆ 3. ವೇದ ಎಂದರೇನು? ಉತ್ತರ, ಜ್ಞಾನ. ಪ್ರಶ್ನೆ 4. ಪ್ರಥಮ ವೇದವನ್ನು ಹೆಸರಿಸಿರಿ. ಉತ್ತರ, ಋಗ್ವೇದ. ಪ್ರಶ್ನೆ 5. ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು? ಉತ್ತರ, ಕುಲಪತಿ ಅಥವಾ ಗೃಹಪತಿ. ಪ್ರಶ್ನೆ 6. ಆರ್ಯರ ಪ್ರಮುಖ ಕಸುಬು ಏನಾಗಿತ್ತು? ಉತ್ತರ, ಕೃಷಿ. ಪ್ರಶ್ನೆ 7. ಕ್ಷೇತ್ರ ಎಂದರೇನು? ಉತ್ತರ, ಉಳುಮೆ ಭೂಮಿಯನ್ನು ಕ್ಷೇತ್ರ ಎಂದು ಕರೆಯುತ್ತಿದ್ದರು. ಪ್ರಶ್ನೆ 8. ಆರ್ಯರು ಯಾವುದನ್ನು ಸಂಪತ್ತೆಂದು ಪರಿಗಣಿಸಿದ್ದರು? ಉತ್ತರ, ಹಸು ಅಥವಾ ಗೋವು. ಪ್ರಶ್ನೆ 9. ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದು? ಉತ್ತರ, ಉಪನಯನ. ಈ ಮೇಲಿನವುಗಳು 1 ಅಂಕದ ಪ್ರಶ್ನೋತ್ತರಗಳಾಗಿವೆ. ಇನ್ನು 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅದರಲ್ಲಿ ಒಂದನೇದು, ಯಾವುದಾದರೂ 2 ವೇದಗಳನ್ನು ಹೆಸರಿಸಿರಿ. ಉತ್ತರ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. 4 ಉತ್ತರಗಳನ್ನು ಕೊಡಲಾಗಿದೆ. ತಾವುಗಳು ಯಾವುದಾದ್ರೂ 2 ಉತ್ತರಗಳನ್ನು ಬರೀಬೇಕು. ಪ್ರಶ್ನೆ 2. ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು? ಉತ್ತರ, ಸಭಾ ಮತ್ತು ಸಮಿತಿ. ಪ್ರಶ್ನೆ 3. ಯಾವುದಾದರೂ 2 ವರ್ಣಗಳನ್ನು ಹೆಸರಿಸಿರಿ. ಉತ್ತರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಯಾವುದಾದ್ರೂ 2 ಬರೀಬೇಕು. ಪ್ರಶ್ನೆ 4. ಆರ್ಯರ ಯಾವುದಾದರೂ 2 ಆಶ್ರಮಗಳನ್ನು ಹೆಸರಿಸಿರಿ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. 4 ಆನ್ಸರ್ ಹೇಳಲಾಗಿದೆ. ಇದರಲ್ಲಿ ನೀವು ಯಾವುದಾದ್ರೂ 2 ಉತ್ತರಗಳನ್ನು ಬರೀಬೇಕು. ಪ್ರಶ್ನೆ 5. ವೈದಿಕ ಜನರ ಯಾವುದಾದರೂ 2 ಮನೋರಂಜನೆಗಳನ್ನು ತಿಳಿಸಿರಿ. ಜೂಜು, ಸಂಗೀತ, ನೃತ್ಯ, ರಥ ಓಡಿಸುವ ಸ್ಪರ್ಧೆ. ಪ್ರಶ್ನೆ 6. ವೈದಿಕ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿರಿ. ಉತ್ತರ, ಗಾರ್ಗಿ, ಮೈತ್ರೇಯ, ಶಾಶ್ವತಿ, ಲೋಪಮುದ್ರ. ಯಾವುದಾದ್ರೂ 2 ಉತ್ತರಗಳನ್ನು ಬರೆಯಬೇಕು. ಇವು 2 ಅಂಕದ ಪ್ರಶ್ನೋತ್ತರಗಳು. ಇನ್ನು ಪ್ರಶ್ನೆ 3. 5 ಅಂಕದ ಪ್ರಶ್ನೋತ್ತರಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15-20 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅದರಲ್ಲಿ 1ನೇ ಪ್ರಶ್ನೆ, ಆರ್ಯರ ರಾಜಕೀಯ ಸ್ಥಿತಿಯ ಬಗ್ಗೆ ವಿವರಣೆ ನೀಡಿರಿ. ಉತ್ತರ, ಭಾರತದಲ್ಲಿ ಕ್ರಮೇಣವಾಗಿ ನೆಲೆಯೂರಿದ ಆರ್ಯರ ಬುಡಕಟ್ಟುಗಳನ್ನು ಜನ ಎಂತಲೂ ಅದರ ಮುಖ್ಯಸ್ಥನನ್ನು ರಾಜನ್ ಎಂತಲೂ ಕರೆಯುತ್ತಿದ್ದರು. ರಾಜನಿಗೆ ಆಡಳಿತದಲ್ಲಿ ಪುರೋಹಿತ, ಸಂಘಹಿತ್ರಿ, ಸೇನಾಪತಿ, ಗ್ರಾಮಿಣಿಗಳು ಸಹಾಯ ಮಾಡುತ್ತಿದ್ದರು. ಗ್ರಾಮೀಣಿಯ ಆಳ್ವಿಕೆಗೆ ಒಳಪಟ್ಟಿದ್ದ ಗ್ರಾಮವು ಆಡಳಿತದ ಪ್ರಥಮ ಘಟಕವಾಗಿತ್ತು. ಸಭಾ ಮತ್ತು ಸಮಿತಿ ಎಂಬ 2 ರಾಜಕೀಯ ಸಂಸ್ಥೆಗಳು ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದವು. ಅಂತಿಮ ವೇದ ಹೊತ್ತಿಗೆ ಜನಗಳು ಪ್ರಬಲವಾಗಿ ದೊಡ್ಡ ದೊಡ್ಡ ರಾಜ್ಯಗಳಾಗಿ ಪರಿವರ್ತನೆಗೊಂಡವು.
ರಾಜನು ಪ್ರಬಲನಾಗಿ ವಿಶಾಲ ರಾಜ್ಯಗಳನ್ನು ಕಟ್ಟಿ ಅನೇಕ ಬಿರುದುಗಳನ್ನು ಧರಿಸಿ ಹಲವಾರು ಯಜ್ಞ ಯಾಗಾದಿಗಳನ್ನು ಆಚರಿಸತೊಡಗಿದನು. ರಾಜನ ಅಧಿಕಾರ ಮತ್ತು ಕರ್ತವ್ಯಗಳು ವಿಸ್ತೃತಗೊಂಡು ಆಡಳಿತದಲ್ಲಿ ಮಂತ್ರಿಮಂಡಲ ಮತ್ತು ಅನೇಕ ಅಧಿಕಾರಿಗಳು ಸಹಾಯ ಮಾಡುತ್ತಿದ್ದರು. ರಾಜ್ಯವನ್ನು ಜನಪದ, ವಿಸ್ ಮತ್ತು ಗ್ರಾಮಗಳಂತಹ ಆಡಳಿತ ಘಟಕಗಳನ್ನಾಗಿ ವಿಭಜಿಸಲಾಯಿತು. ಆರ್ಯರ ಸೈನ್ಯವು ಕಾಲ್ದಳ, ಅಶ್ವದಳ, ಗಜದಳ ಮತ್ತು ನೌಕಾಪಡೆಗಳನ್ನು ಒಳಗೊಂಡಿದ್ದು ವ್ಯವಸ್ಥಿತವಾಗಿತ್ತು. ಖಡ್ಗ, ಕೊಡಲಿ, ಬಿಲ್ಲು, ಬಾಣ ಮುಂತಾದವು ಪ್ರಮುಖ ಆಯುಧಗಳನ್ನು ಹಾಗೂ ಶಿರಸ್ತ್ರಾಣ ಮತ್ತು ಕವಚಗಳನ್ನು ಯುದ್ಧದಲ್ಲಿ ಬಳಸುತ್ತಿದ್ದರು. ಪ್ರಶ್ನೆ 2. ಆರ್ಯರ ಸಾಮಾಜಿಕ ಸ್ಥಿತಿಯನ್ನು ವಿವರಿಸಿರಿ. ಉತ್ತರ: ಕುಟುಂಬ. ಋಗ್ವೇದ ಕಾಲದ ಆರ್ಯರು ಸಂಘಟಿತ ಸಮಾಜದಲ್ಲಿ ವಾಸಿಸುತ್ತಿದ್ದರು. ಪಿತೃಪ್ರಧಾನ ಕುಟುಂಬ, ಅವಿಭಕ್ತ ಕುಟುಂಬಗಳು ಅಸ್ತಿತ್ವದಲ್ಲಿದ್ದು, ಕುಟುಂಬದ ಹಿರಿಯ ಪುರುಷ ಕುಟುಂಬದ ಯಜಮಾನನಾಗಿದ್ದು ಅವನನ್ನು ಕುಲಪತಿ ಅಥವಾ ಗೃಹಪತಿ ಎಂದು ಕರೆಯುತ್ತಿದ್ದರು. ವಿವಾಹ ಪದ್ಧತಿ. ಏಕಪತ್ನಿತ್ವ ಪದ್ಧತಿಯು ಸಮಾಜದ ಅಡಿಗಲ್ಲಾಗಿತ್ತು. ಬಹುಪತ್ನಿತ್ವವು ರಾಜಮನೆತನಗಳಲ್ಲಿ ಮಾತ್ರ ರೂಢಿಯಲ್ಲಿತ್ತು. ಆರ್ಯರು ವಿಧವಾ ಪುನರ್ವಿವಾಹ ಮತ್ತು ಅಂತರ್ಜಾತೀಯ ವಿವಾಹಗಳಿಗೆ ಪ್ರೋತ್ಸಾಹ ನೀಡಿದ್ದರು. ಸ್ತ್ರೀಯರ ಸ್ಥಾನಮಾನಗಳು. ಋಗ್ವೇದ ಕಾಲದಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನಮಾನವಿದ್ದು ಅವರು ಪುರುಷರೊಂದಿಗೆ ಸಮಾನ ಹಕ್ಕುಗಳನ್ನು ಅನುಭವಿಸುತ್ತಿದ್ದರು. ಉನ್ನತ ಶಿಕ್ಷಣ ಪಡೆಯಲು ಮಹಿಳೆಯರಿಗೆ ಮುಕ್ತ ಅವಕಾಶಗಳಿದ್ದವು. ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿಗಳಂತಹವುಗಳು ಅನಿಷ್ಟಗಳು ರೂಢಿಯಲ್ಲಿರಲಿಲ್ಲ. ಸಮಾಜವು ವೃತ್ತಿ ಆಧಾರಿತವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳಾಗಿ ವಿಭಜನೆಗೊಂಡಿತ್ತು. ಪ್ರತಿಯೊಬ್ಬನ ಜೀವನವನ್ನು ಬ್ರಹ್ಮಚರ್ಯವು ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಹಾಗೂ ಸನ್ಯಾಸಾಶ್ರಮಗಳೆಂಬ 4 ಹಂತಗಳಾಗಿ ವಿಭಜಿಸಲಾಗಿತ್ತು. ಅವುಗಳನ್ನು ಆಶ್ರಮಗಳೆಂದು ಕರೆಯಲಾಗುತ್ತಿತ್ತು. ಆಹಾರ. ಗೋಧಿ, ಬಾರ್ಲಿ, ಅಕ್ಕಿ, ಹಾಲು, ಮೀನು, ಮಾಂಸ, ಹಣ್ಣು ಮತ್ತು ತರಕಾರಿಗಳು ಆರ್ಯರ ಪ್ರಮುಖ ಆಹಾರಗಳಾಗಿದ್ದವು. ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಸೋಮ ಮತ್ತು ಸುರ ಎಂಬ ಪಾನೀಯಗಳು ಬಳಕೆಯಲ್ಲಿದ್ದವು. ಉಡುಪು. ಆರ್ಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದ ನಿಮಿ ವಸ್ತ್ರ ಮತ್ತು ಆದಿವಸ್ತ್ರ ಎಂಬ ಉಡುಪುಗಳನ್ನು ಧರಿಸುತ್ತಿದ್ದರು. ಆಭರಣಗಳು. ಆರ್ಯರು ಬಂಗಾರ, ಬೆಳ್ಳಿ ಮತ್ತು ಹೂವುಗಳಿಂದ ತಯಾರಿಸಿದ ಕಿವಿಯೋಲೆ, ಬಳೆ, ಉಂಗುರ, ಕಂಠೀಹಾರ ಮುಂತಾದ ಆಭರಣಗಳನ್ನು ಧರಿಸುತ್ತಿದ್ದರು. ಮನರಂಜನೆಗಳು. ಜೂಜು, ಸಂಗೀತ, ನೃತ್ಯ, ರಥಗಳ ಓಟದ ಸ್ಪರ್ಧೆ, ಕುದುರೆ ಓಟದ ಸ್ಪರ್ಧೆ ಮುಂತಾದವು ಅವರ ಮನರಂಜನೆಗಳಾಗಿದ್ದವು. ನಗಾರಿ, ದುಂದುಭಿ, ವೀಣೆ, ಕೊಳಲು ಮುಂತಾದವು ಅವರ ಸಂಗೀತ ವಾದ್ಯಗಳಾಗಿದ್ದವು. ಅಂತಿಮ ವೇದಗಳ ಕಾಲದಲ್ಲಿ ಆರ್ಯರ ಜೀವನದಲ್ಲಿ ಅನೇಕ ಬದಲಾವಣೆಗಳಾದವು. ಸ್ತ್ರೀಯರ ಸ್ಥಾನಮಾನಗಳು ಇಳಿಮುಖಗೊಂಡವು. ಸತಿ ಪದ್ಧತಿ, ಬಾಲ್ಯ ವಿವಾಹ, ಬಹುಪತ್ನಿತ್ವ ಅನಿಷ್ಟಗಳು ಆಚರಣೆಗೆ ಬಂದವು. ವರ್ಣಾಶ್ರಮ ವ್ಯವಸ್ಥೆಗಳು ಶಿಥಿಲಗೊಂಡು ಜಾತಿ ಸ್ವರೂಪ ಪಡೆದುಕೊಂಡವು. ಇನ್ನು ನೆಕ್ಸ್ಟು 3ನೇ ಪ್ರಶ್ನೆ. ಆರ್ಯರ ಧಾರ್ಮಿಕ ಸ್ಥಿತಿಯನ್ನು ವಿವರಿಸಿರಿ. ಉತ್ತರ: ಋಗ್ವೇದ ಕಾಲದಲ್ಲಿ ಆರ್ಯರ ಧರ್ಮವು ಅತ್ಯಂತ ಸರಳವಾಗಿದ್ದು ಅದನ್ನು ಸನಾತನ ಧರ್ಮ, ಆರ್ಯ ಧರ್ಮ, ಬ್ರಾಹ್ಮಣ ಧರ್ಮ ಮುಂತಾಗಿ ಕರೆಯುತ್ತಿದ್ದರು. ಆರ್ಯರು ಪ್ರಕೃತಿ ಆರಾಧಕರಾಗಿದ್ದು ವಾಯು, ವರುಣ, ಇಂದ್ರ, ಸೂರ್ಯ, ಅಗ್ನಿ, ಪೃಥ್ವಿ ಮುಂತಾದ ನಿಸರ್ಗದ ಶಕ್ತಿಗಳನ್ನು ಆರಾಧಿಸುತ್ತಿದ್ದರು. ಆರ್ಯರು ಪ್ರಾರ್ಥನೆ, ಶ್ಲೋಕ, ಸರಳ ಯಜ್ಞ ಯಾಗಾದಿಗಳ ಆಚರಣೆಯ ಮೂಲಕ ದೇವತೆಗಳನ್ನು ಪೂಜಿಸುತ್ತಿದ್ದರು. ಅಂತಿಮ ವೇದಗಳ ಕಾಲದಲ್ಲಿ ಅನೇಕ ಬದಲಾವಣೆಗಳಾಗಿ ಅವರ ಧಾರ್ಮಿಕ ಜೀವನ ಸಂಕೀರ್ಣಗೊಂಡಿತು.
ಮೂರ್ತಿ ಪೂಜೆ ಆಚರಣೆಗೆ ಬಂದು ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಕಾರ್ತಿಕೇಯ, ಕಾಳಿ, ದುರ್ಗಿ, ಲಕ್ಷ್ಮೀ, ಪಾರ್ವತಿ, ಸರಸ್ವತಿ ಮುಂತಾದ ದೇವತೆಗಳ ಆರಾಧನೆ ಜನಪ್ರಿಯಗೊಂಡವು. ವಾಮಾಚಾರ ಮತ್ತು ಮಾಟ ಮಂತ್ರಗಳು ರೂಢಿಗೆ ಬಂದವು. ವರ್ಣಾಶ್ರಮ ಧರ್ಮ ಹಾಗೂ ಪುರುಷಾರ್ಥಗಳು ಆರ್ಯರ ಜೀವನದ ಅವಿಭಾಜ್ಯ ಅಂಗಗಳಾದಂತೆ ಅವರ ಜೀವನ ಸಂಸ್ಕಾರಗಳಿಂದ ಮಾರ್ಗದರ್ಶಿಸಲ್ಪಟ್ಟಿತು. ಆರ್ಯರ ಪುನರ್ಜನ್ಮ, ಆತ್ಮದ ಅಲಿದಾಟ, ಕರ್ಮ ಮತ್ತು ಮೋಕ್ಷ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟಿದ್ದು ಮೋಕ್ಷ ಸಾಧನೆಯನ್ನು ಜೀವನದ ಶ್ರೇಷ್ಠ ಗುರಿಯಾಗಿಸಿಕೊಂಡಿದ್ದರು. ವೈದಿಕ ತತ್ವಜ್ಞಾನ ಮೋಕ್ಷ ಸಾಧನೆಗೆ ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ ಮತ್ತು ಯೋಗ ಮಾರ್ಗಗಳನ್ನು ಪ್ರತಿಪಾದಿಸಿದೆ. ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತುಗಳು ಮುಂತಾದವು ವೈದಿಕ ಧರ್ಮದ ಪವಿತ್ರ ಗ್ರಂಥಗಳಾಗಿದ್ದವು. ಕೊನೆಯದಾಗಿ 4ನೇ ಪ್ರಶ್ನೆ. ವೈದಿಕ ಕಾಲದ ಶಿಕ್ಷಣ ಮತ್ತು ವಿಜ್ಞಾನವನ್ನು ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಉತ್ತರ. ಶಿಕ್ಷಣ. ಆರ್ಯರು ಗುರುವಿಗೆ ಉನ್ನತ ಸ್ಥಾನಮಾನವಿದ್ದಿತು. ಗುರುಕುಲ ಶಿಕ್ಷಣ ಪದ್ಧತಿಯನ್ನು ರೂಢಿಸಿಕೊಂಡಿದ್ದರು. ಗುರುಕುಲಗಳು, ದೇವಾಲಯಗಳು, ಮಠ ಶಾಲೆಗಳು, ಅಗ್ರಹಾರಗಳು ಮತ್ತು ಘಟಿಕಗಳು ಆರ್ಯರ ಮುಖ್ಯ ಶಿಕ್ಷಣ ಕೇಂದ್ರಗಳಾಗಿದ್ದು ಸಂಸ್ಕೃತ ಬೋಧನಾ ಮಾಧ್ಯಮವಾಗಿತ್ತು. ಉಪನಯನ ಸಂಸ್ಕಾರದೊಂದಿಗೆ ಮಗುವಿನ ಶೈಕ್ಷಣಿಕ ಜೀವನ ಆರಂಭಗೊಳ್ಳುತ್ತಿತ್ತು. ಉನ್ನತ ಶಿಕ್ಷಣವನ್ನು ವಿಶ್ವವಿದ್ಯಾಲಯಗಳಲ್ಲಿ ನೀಡಲಾಗುತ್ತಿತ್ತು. ಕಂಚಿ ಮತ್ತು ತಕ್ಷಶಿಲೆಗಳು ವೇದಗಳ ಕಾಲದ ಪ್ರಮುಖ ವಿಶ್ವವಿದ್ಯಾಲಯಗಳಾಗಿದ್ದವು. ಸ್ತ್ರೀ ಮತ್ತು ಪುರುಷರಿಬ್ಬರಿಗೂ ಶಿಕ್ಷಣ ಪಡೆಯಲು ಅವಕಾಶವಿತ್ತು. ಗಾರ್ಗಿ, ಮೈತ್ರೇಯ, ಶಾಶ್ವತಿ, ಲೋಪಮುದ್ರಾ ಮುಂತಾದವರು ವೇದಗಳ ಕಾಲದ ಪ್ರಮುಖ ಮಹಿಳಾ ವಿದ್ವಾಂಸರಾಗಿದ್ದರು. ವೇದ, ಉಪನಿಷತ್ತುಗಳು, ಪುರಾಣಗಳು, ತತ್ವಶಾಸ್ತ್ರ, ಧರ್ಮಶಾಸ್ತ್ರಗಳು, ಗಣಿತ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ ಮುಂತಾದವು ಪ್ರಮುಖ ಬೋಧನಾ ವಿಷಯಗಳಾಗಿದ್ದವು. ವಿಜ್ಞಾನ. ಆರ್ಯರು ಗಣಿತ, ರೇಖಾಗಣಿತ, ವೈದ್ಯವಿಜ್ಞಾನ ಹಾಗೂ ಲೋಹಶಾಸ್ತ್ರಗಳಲ್ಲಿ ಪ್ರಗತಿ ಸಾಧಿಸಿದರು. ಆರ್ಯರು ಸೂರ್ಯ ಮತ್ತು ಚಂದ್ರ ಮತ್ತು ಭೂಮಿ ಹಾಗೂ ಸೂರ್ಯ ಮತ್ತು ಭೂಮಿಗಳ ನಡುವಿನ ಅಂತರ ತಿಳಿದಿದ್ದರು. ಅವರಿಗೆ ಸೂರ್ಯ, ಚಂದ್ರ, ಗ್ರಹಗಳ ಹಾಗೂ ಧೂಮಕೇತುಗಳ ಸಂಭವಿಕೆಯ ಬಗ್ಗೆ ಅರಿವಿತ್ತು. ಆರ್ಯರು ವೈದ್ಯವಿಜ್ಞಾನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದು ವಿವಿಧ ರೋಗಗಳ ನಿವಾರಣೆಗೆ ಗಿಡಮೂಲಿಕೆ, ಬೇರು, ಎಲೆಗಳು, ತೈಲ, ಲವಣ, ಮಣ್ಣು ಮುಂತಾದವುಗಳನ್ನು ಬಳಸುತ್ತಿದ್ದರು. ಇಷ್ಟು ವೈದಿಕ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥ 5 ಅಂಕದ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.